ಕನ್ನಡ ಸಾಹಿತ್ಯದ ಪ್ರಮುಖ ಪ್ರಕಾರಗಳಲ್ಲಿ ವಚನ ಸಾಹಿತ್ಯವೂ ಒಂದು. 11ನೇ ಶತಮಾನದ ಉತ್ತರಾರ್ಧದಲ್ಲಿ ಉದಯಿಸಿ 12ನೇ ಶತಮಾನದ ಕಡೆಯವರೆಗೂ ಬಸವಣ್ಣರ ಮತ್ತು ಜನಸಾಮಾನ್ಯರ ಆಂದೋಲನದ ಭಾಗವಾಗಿ ಬೆಳೆದು ಬಂತು. ಇದು ಸಾಹಿತ್ಯ ಪರಿಭಾಷೆಯ ಒಂದು ವಿಶಿಷ್ಟ ಸಾಹಿತ್ಯ ಪ್ರಕಾರದ ಕಾವ್ಯ. ವಚನ ಎಂದರೆ ಪ್ರಮಾಣ, ಕೊಟ್ಟ ಮಾತು ಎಂದರ್ಥ. ಅನ್ಯ ಭಾಷೆಗಳ ಯಾವುದೇ ಮಾದರಿಯನ್ನು ಯಾವುದೇ ದೃಷ್ಟಿಯಿಂದಲೂ ಅನುಕರಿಸದೆ ಅಥವಾ ಆದರ್ಶವಾಗಿಟ್ಟುಕೊಳ್ಳದೆ ಕೇವಲ ಅನುಭವದಿಂದಲೇ ಮೂಡಿ ರೂಪಿತವಾದ ಸಾಹಿತ್ಯ ಪ್ರಕಾರ. ವಚನಗಳಲ್ಲಿ ಏನಿದೆ ಎನ್ನುವುದಕ್ಕಿಂತ ಏನಿಲ್ಲ ಎಂದರೆ ಹೆಚ್ಚು ಅರ್ಥಪೂರ್ಣ ಎನಿಸಬಹುದು. ವೇದ, ಉಪನಿಷತ್ತು, ಭಗವದ್ಗೀತೆ ಮತ್ತಿತರ ಧಾರ್ಮಿಕ ಗ್ರಂಥಗಳಲ್ಲಿರುವ ತತ್ವಗಳಿಗಿಂತ ಹೆಚ್ಚಿನ ವಿಚಾರಗಳು ಇಲ್ಲಿ ಅಡಕವಾಗಿವೆ ಎಂದರೆ ಅತಿಶಯೋಕ್ತಿ ಏನಲ್ಲ. ವಚನಗಳು ವ್ಯಕ್ತಿಗತ ಅನುಭವದ ರಸಪಾಕ. ಅಲ್ಲಿ ಅನುಭವ ಮತ್ತು ಅನುಭಾವಗಳ ಸಂಗಮವಿದೆ. ವಚನಗಳು ಒಂದರ್ಥದಲ್ಲಿ ಗೀತ ಮಾತುಗಳಿದ್ದಂತೆ. ಅವು ಎಲ್ಲ ಕಾಲಕ್ಕೂ ಎಲ್ಲ ಜನರಿಗೂ ಸಲ್ಲುವಂತಹ ಹೃದಯದಿಂದ ಮೂಡಿ ಬಂದಿರುವ ಅಮೃತ ಬಿಂದುಗಳು. 12ನೇ ಶತಮಾನದಲ್ಲಿ ವಚನಕಾರರ ಚಳುವಳಿಯು ಸಮಸ್ತ ಸಮಾಜದ ಆಗು ಹೋಗುಗಳನ್ನು ಆಮೂಲಾಗ್ರವಾಗಿ ಬದಲಾಯಿಸಿತು. ಮಡುಗಟ್ಟಿ ನಿಂತ ನೀರಾಗಿದ್ದ ಸಮಾಜದ ವ್ಯವಸ್ಥೆಯು ಸ್ವಚ್ಛಂದವಾಗಿ ಪ್ರವಹಿಸುವ ಮಹಾಪ್ರವಾಹದಂತಾಯಿತು. ಉಸಿರುಗಟ್ಟಿಸುವ ಸಮಾಜದಲ್ಲಿ ಸ್ತ್ರೀಯರಿಗೆ ಸರ್ವ ರೀತಿಯ ಸ್ವಾತಂತ್ರ್ಯ ಲಭಿಸಿತು. ಪುರುಷರಷ್ಟೇ ಸರಿಸಮವಾದ ಸ್ಥಾನ ಮಾನಗಳು ಅವಳಿಗೂ ದೊರಕಿತು. ದಲಿತರು, ಶೋಷಿತರು, ಕೆಳವರ್ಗದವರು ಮೊದಲ ಬಾರಿಗೆ ಸಾಹಿತ್ಯದ ಮುಖಾಂತರ ಮಾತನಾಡಿದ್ದು ಇದೇ ಸಂದರ್ಭದಲ್ಲಿ. ಅರಮನೆಗಳಿಂದ ಹೊರಬಂದು ರಾಜಾಶ್ರಯದಿಂದ ದೂರ ನಿಂತು ಪಂಡಿತರ ಕಪಿಮುಷ್ಟಿಯಿಂದ ಪಾರಾಗಿ ಬಂದ ಕನ್ನಡದ ಸಾಹಿತ್ಯ ಸಹಜವಾಗಿ ಉಸಿರಾಡಿಸಿದ್ದು, ನೆಲದ ಮಾತಿನಲ್ಲಿ ನಳನಳಿಸಿದ್ದು ವಚನಕಾರರೇ ಮಾತ್ರ ಎಂಬ ಮಾತಿನಲ್ಲಿ ಗಮನಿಸಬಹುದಾಗಿದೆ. ಭಾರತದ 12ನೇ ಶತಮಾನದ ಕನ್ನಡದ ಒಬ್ಬ ತತ್ವಜ್ಞಾನಿ ಮತ್ತು ಸಾಮಾಜಿಕ ಸುಧಾರಕರು ಬಸವಣ್ಣನವರು. ಶಿವ ಕೇಂದ್ರೀಕೃತ ಭಕ್ತಿ ಚಳುವಳಿಯಲ್ಲಿ ಕನ್ನಡದ ಕವಿಯಾಗಿದ್ದ ಬಸವಣ್ಣ ವಚನಗಳ ಮೂಲಕ ಸಾಮಾಜಿಕ ಅರಿವು ಹರಡಿದರು. ಅಗೋ, ಬಸವಣ್ಣನವರೇ ಇತ್ತ ಕಡೆ ಬರುತ್ತಿದ್ದಾರಲ್ಲ. ದಯವಿಲ್ಲದ ಧರ್ಮವಾವುದಯ್ಯ, ದಯವಿಲ್ಲದ ಧರ್ಮವಾವುದಯ್ಯ, ದಯವೇ ಬೇಕು ಸರ್ವ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಬೇಕು ಸರ್ವ ಪ್ರಾಣಿಗಳೆಲ್ಲರಲ್ಲಿ, ದಯವಿಲ್ಲದ ಧರ್ಮವಾವುದಯ್ಯ, ದಯವಿಲ್ಲದ ಧರ್ಮವಾವುದಯ್ಯ. ನಾನು ಬಸವಣ್ಣ, ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದೆ. ನನ್ನ ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಕಲಚೂರಿ ಅರಸ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದ ನಾನು ವಚನಗಳ ಮೂಲಕ ಸಾಮಾಜಿಕ ಅರಿವು, ಲಿಂಗ ತಾರತಮ್ಯ, ಸಾಮಾಜಿಕ ತಾರತಮ್ಯ ಮತ್ತು ಮೂಢನಂಬಿಕೆಗಳನ್ನು ಹೋಗಲಾಡಿಸಲು ಕೈಲಾದ ಮಟ್ಟಿಗೆ ಪ್ರಯತ್ನಿಸಿದ್ದೇನೆ. ಜಾತಿ, ವರ್ಗ, ವರ್ಣರಹಿತ ಆದರೆ ಧರ್ಮಸಹಿತವಾದ ಕಲ್ಯಾಣ ರಾಜ್ಯವನ್ನು ಕಟ್ಟುವ ಒಂದು ಸಾಧನವೇ ನನ್ನ ಈ ಅನುಭವ ಮಂಟಪ. ಗಿಳಿಯೋದಿ ಫಲವೇನು ಬೆಕ್ಕುಬಹುದ ಪೇಳಲರಿಯದು, ಜಗವನೆಲ್ಲವ ಕಾಂಬುವ ಕಣ್ಣು ತನ್ನ ಕೊಂಬ ಕೊಲ್ಲೆಯ ಕಾಣಲರಿಯದು. ಇದರ ಗುಣವ ಬಲ್ಲೆವೆಂಬುರು, ತಮ್ಮ ಗುಣವನರಿಯರು ಕೂಡಲ ಸಂಗಮ ದೇವ. ಗಿಳಿಯು ಶಾಸ್ತ್ರವನ್ನು ಕಲಿತಿದ್ದರೂ ಬೆಕ್ಕು ಬರುವುದನ್ನು ತಿಳಿಯಲಾರದು. ತಿಳಿದರೂ ಬೆಕ್ಕಿನ ಬಾಯಿಗೆ ಬಿದ್ದು ಸಾಯುವ ಗಿಳಿಯಂತೆ ಶಾಸ್ತ್ರಗಳನ್ನು ಓದಿದವರು ತಮ್ಮ ಜೀವನವನ್ನೇ ಕಳೆದು ಬಿಡುತ್ತಾರೆ. ಇನ್ನೊಬ್ಬರ ದೋಷ ಹುಡುಕುತ್ತಾ ಶಾಂತಿಯನ್ನು ಕಳೆದುಕೊಳ್ಳುತ್ತಾರೆ. ಈ ಜಗತ್ತನ್ನು ನೋಡುವ ಕಣ್ಣು ತನ್ನನ್ನು ತಾನು ತಿಳಿಯುವುದೂ ಇಲ್ಲ, ನೋಡುವುದೂ ಇಲ್ಲ. ಎದುರಿಗಿರುವ ಎಲ್ಲರ ಗುಣಗಳನ್ನು ಬಲ್ಲೆ ಎನ್ನುವವನು ತನ್ನ ಗುಣಗಳನ್ನೇ ತಿಳಿದುಕೊಳ್ಳಲಾರ. ಅಂಥವರನ್ನು ಕೂಡಲ ಸಂಗಮ ದೇವನು ಮೆಚ್ಚುವುದಿಲ್ಲ. ನನ್ನ ವಿಚಾರ ಕ್ರಾಂತಿಗೆ ಬೆನ್ನೆಲುಬಾಗಿ ನಿಂತು
ಜ್ಞಾನ ವೈರಾಗ್ಯಗಳ ಕಾಂತಿಯನ್ನಿತ್ತು ಮುನ್ನಡೆಸಿದ ಅಲ್ಲಮ ಪ್ರಭು ಇತ್ತ ಕಡೆಯೇ ಬರುತ್ತಿದ್ದಾರಲ್ಲ. ಅಗ್ನಿಯ ಸುಡುವಲ್ಲಿ ಉದಕವ ತೊಳೆವಲ್ಲಿ ವಾಯುವ ಮೆಟ್ಟಿ ಆಕಾಶವ ಹಿಡಿವಲ್ಲಿ ಯೋಗದ ಹೋಲಬ ನೀವೆತ್ತ ಬಲ್ಲಿರೋ ಯೋಗದ ಹೋಲಬ ನೀವೆತ್ತ ಬಲ್ಲಿರೋ ಕದಳಿಯ ಬನವ ನಿಮ್ಮಲ್ಲಿ ನೀವು ತಿಳಿದು ನೋಡಯ್ಯ. ನಾನು ಅಲ್ಲಮ ಪ್ರಭು. ನನ್ನ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿ. ರಾಜಮನೆತನದಲ್ಲಿಯೇ ಹುಟ್ಟಿ ಬೆಳೆದವನಾದರೂ ಆಧ್ಯಾತ್ಮ ಸಾಧಕನಾಗಬೇಕೆಂಬ ಹಂಬಲ ನನ್ನನ್ನು ಮನೆ ಬಿಟ್ಟು ತೆರಳುವಂತೆ ಮಾಡಿತು. ಬಸವ ಕಲ್ಯಾಣಕ್ಕೆ ಬಂದ ನಾನು ಈ ಅನುಭವ ಮಂಟಪದ ಶೂನ್ಯ ಸಿಂಹಾಸನದ ಅಧ್ಯಕ್ಷನಾದೆ. ನನ್ನ ವಚನಗಳಲ್ಲಿ ನಾನು ಗಹನವಾದ ಆಧ್ಯಾತ್ಮ ಹಾಗೂ ತಾತ್ವಿಕ ವಿಚಾರಗಳನ್ನು ರೂಪಕ ಭಾಷೆಯಲ್ಲಿ ವ್ಯಕ್ತಪಡಿಸಿದ್ದೇನೆ. ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದಡೇನು ಹಸಿವು ಹೋಗುವುದೇ, ಅಂಗದ ಮೇಲೆ ಲಿಂಗ ಸ್ವಾಯುತವಾದಡೇನು ಭಕ್ತನಾಗಬಲ್ಲನೆ. ಇಟ್ಟ ಕಲ್ಲು ಮಳೆಯ ಮೇಲೆ ಸಿಲುಕಿದಡೆ ಆ ಕಲ್ಲು ಲಿಂಗವೇ, ಆ ಮಳೆ ಭಕ್ತನೇ, ಇಟ್ಟಾತ ಗುರುವೇ. ಇಂತಪ್ಪವರ ಕಂಡಡೆ ನಾಚುವೆನಯ್ಯ ಗುಹೇಶ್ವರ. ಹೊಟ್ಟೆಯ ಮೇಲೆ ಅನ್ನದ ಗಂಟನ್ನು ಕಟ್ಟಿದರೆ ಹಸಿವು ಹೋಗುವುದೇ, ಶರೀರದ ಮೇಲೆ ಲಿಂಗವ ಧರಿಸಿದರೆ ಧರಿಸಿದವ ಭಕ್ತನಾಗಬಲ್ಲನೆ. ಪೊದೆಯ ಮೇಲೆ ಇಟ್ಟ ಕಲ್ಲು ಲಿಂಗವಾಗಬಲ್ಲುದೇ, ಪೊದೆ ಭಕ್ತನಾಗಬಲ್ಲುದೇ. ಪೊದೆಯ ಮೇಲೆ ಕಲ್ಲು ಇಟ್ಟಾತ ಗುರುವಾಗಬಲ್ಲನೆ. ಈ ರೀತಿಯ ವೇಷಧಾರಿಗಳನ್ನು ಕಂಡು ನಾಚುವೆ. ಹಸಿವಾದಾಗ ಅನ್ನ ತಿನ್ನಬೇಕೇ ಹೊರತು ಅನ್ನದ ಗಂಟನ್ನು ಹೊಟ್ಟೆ ಮೇಲೆ ಕಟ್ಟಿದರೆ ಹಸಿವು ಇಂಗುವುದಿಲ್ಲ. ಹಾಗೆ ಶಿವಭಕ್ತಿಯಲ್ಲಿ ತನ್ನನ್ನು ತಾನು ಮರೆಯಬೇಕೇ ಹೊರತು ಲಿಂಗವನ್ನು ಕಟ್ಟಿಕೊಂಡು ಮೆರೆಯುವುದಲ್ಲ. ಭಕ್ತಿ ಮುಖ್ಯವೇ ಹೊರತು ಆಚರಣೆಯಲ್ಲ. ಓ ಅದೋ ಶರಣ ಚಳುವಳಿಯ ಪ್ರಮುಖರಾಗಿ, ಸ್ವಾಭಿಮಾನದ ಪ್ರತೀಕವಾಗಿ, ಸ್ತ್ರೀವಾದಿ ಚಳುವಳಿಯ ನಿಜವಾದ ಪ್ರತಿಪಾದಕಿಯಾಗಿ, ಹಲವಾರು ಭಕ್ತರಿಗೆ ಮಾದರಿಯಾದ ನಮ್ಮೆಲ್ಲರ ಅಕ್ಕರೆಯ ಅಕ್ಕ ಬರುತ್ತಿದ್ದಾಳೆ. ಸಂಗನ ಬಸವಣ್ಣನ ಪಾದವ ಕಂಡೇನಾಗಿ, ಸಂಗನ ಬಸವಣ್ಣನ ಪಾದವ ಕಂಡೇನಾಗಿ. ಎನ್ನ ಅಂಗ ನಾಸ್ತಿಯಾಯಿತು, ಎನ್ನ ಅಂಗ ನಾಸ್ತಿಯಾಯಿತು. ನಾನು ಅಕ್ಕ ಮಹಾದೇವಿ. ಶಿವಮೊಗ್ಗದ ಸಮೀಪವಿರುವ ಉಡುತಡಿಯಲ್ಲಿ ಪರಮಶಿವನ ಭಕ್ತರಾದ ನಿರ್ಮಲ ಶೆಟ್ಟಿ ಮತ್ತು ಸುಮತಿ ದಂಪತಿಗಳಿಗೆ ಜನಿಸಿದೆನು. ಕೌಶಿಕ ಎಂಬ ಸ್ಥಳೀಯ ಜೈನ ರಾಜನು ನನ್ನನ್ನು ಮದುವೆಯಾಗಲು ಬಯಸಿದನು. ನಾನು ಅವನನ್ನು ತಿರಸ್ಕರಿಸಿದೆ. ಎನ್ನ ಜನ್ಮ ಜನ್ಮಾಂತರದ ಬಯಕೆ ಆ ಶಿವನೇ ಗಂಡನಾಗಬೇಕೆಂಬುದು. ಅದು ಈ ಜನ್ಮದಲ್ಲಿ ಸಿದ್ಧಿಸಿದೆ. ನನ್ನ ಮಲ್ಲಿಕಾರ್ಜುನನೇ ಗಂಡನೆನಗೆ, ಮಿಕ್ಕಿನ ಲೋಕದ ಗಂಡರೆನಗೆ ಸಂಬಂಧವಿಲ್ಲವಯ್ಯ ಪ್ರಭುವೇ. ಬದುಕಿನ ನಶ್ವರ ಪ್ರೀತಿ ಹಂಬಲಕ್ಕಿಂತ ದೈವ ಸಾಕ್ಷಾತ್ಕಾರದ ಶಾಶ್ವತ ಪ್ರೀತಿ ಪಡೆಯುವುದು ನನ್ನ ಜೀವನದ ಮಂತ್ರ. ಚಂದನವ ಕಡಿದು ಕೊರೆದು ತೇದೊಡೆ ನೊಂದೆನೆಂದು ಕಂಪ ಬಿಟ್ಟಿತೆ, ತಂದು ಸುವರ್ಣದ ಕಡಿದೊರೆದೊಡೆ ಬೆಂದು ಕಳಂಕ ಹಿಡಿದಿತ್ತೆ. ಸಂದು ಸಂದನು ಕಡಿದು ಕಬ್ಬನು ತಂದು ಗಾಣದಲ್ಲಿ ಕೇರಿದೊಡೆ ಬೆಂದು ಪಾಕಗೊಳೆ ಸಕ್ಕರೆಯಾಗಿ ನೊಂದೆನೆಂದು ಸವಿಯ ಬಿಟ್ಟಿತೆ. ನಾ ಹಿಂದೆ ಮಾಡಿದ ಹೀನಂಗಳೆಲ್ಲದ ತಂದು ಮುಂದಿಳುಹಲು ನಿಮಗೆ ಹಾನಿಯನ್ನ ತಂದೆ. ಚನ್ನ ಮಲ್ಲಿಕಾರ್ಜುನ ದೇವಯ್ಯ ಕೊಂದೊಡೆ ಶರಣೆಂಬುದ ಮಾಣೆ. ಅಗೋ ಮಹಾನ್ ಶರಣೆಯಾದ ಮಹಾನ್ ಜ್ಞಾನಿಯಾದ ಅಂತಃಕರಣವುಳ್ಳ ಅಜಗಣ್ಣನ ತಂಗಿಯಾದ ಮುಕ್ತಾಯಕ್ಕ ಬರುತ್ತಿದ್ದಾಳೆ.
ನಾನು ಮುಕ್ತಾಯಕ್ಕ. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಜನಿಸಿದೆ. ನನ್ನ ಆಧ್ಯಾತ್ಮದ ಗುರು ತಂದೆ ಎಲ್ಲವೂ ಅಣ್ಣನೇ ಆಗಿದ್ದನು. ನಮ್ಮೀರ್ವರದು ಅನನ್ಯ ಭ್ರಾತೃ ಪ್ರೇಮ. ಇಂತಹ ಜ್ಞಾನಿಯ ತಂಗಿಯಾಗಿರುವ ನಾನು ಆಧ್ಯಾತ್ಮಿಕ ಸಿದ್ಧಾಂತದ ವಿಷಯದಲ್ಲಿ ವಿಶಾಲ ಮನೋಭಾವ, ದಿಟ್ಟ ವ್ಯಕ್ತಿತ್ವ, ಸ್ವತಂತ್ರ ಪ್ರವೃತ್ತಿಯ ಹೆಣ್ಣು. ನುಡಿಯಲು ಬಾರದು ಕೆಟ್ಟ ನುಡಿಗಳ, ನಡೆಯಲು ಬಾರದು ಕೆಟ್ಟ ನಡೆಗಳ. ನುಡಿದಡೇನು ನುಡಿಯದಿರ್ದಡೇನು, ಹಿಡಿದ ವೃತ ಬಿಡದಿರಲು ಅದೇ ಮಹಾಜ್ಞಾನದ ಆಚರಣೆ ಎಂಬೆನು ಅಜಗಣ್ಣ ತಂದೆ. ವ್ಯಕ್ತಿಯು ತಾನು ಪಡೆದ ಅರಿವಿನಿಂದ ಕೆಟ್ಟ ನಡೆನುಡಿಗಳನ್ನು ತೊರೆದು ಒಳ್ಳೆಯವನಾಗಿ ಬಾಳುವುದೇ ಎಲ್ಲಕ್ಕಿಂತಲೂ ದೊಡ್ಡದು. ಇತರರ ವ್ಯಕ್ತಿತ್ವವನ್ನು ಘಾಸಿಗೊಳಿಸುವಂತಹ ಕೆಟ್ಟ ನುಡಿಗಳನ್ನಾಡಬಾರದು. ಹೇಳಲಿ ಹೇಳದೇ ಇರಲಿ, ಹಿಡಿದ ನಿಯಮಗಳನ್ನು ಬಿಡದೇ ಇದ್ದರೆ ಅದೇ ಮಹಾಜ್ಞಾನದ ಆಚರಣೆ. ನಿತ್ಯ ಜೀವನದಲ್ಲಿ ವ್ಯಕ್ತಿಯು ಮಾಡುವ ದುಡಿಮೆ ಮತ್ತು ಅವನು ಇತರರೊಂದಿಗೆ ಪ್ರೀತಿ, ಕರುಣೆ, ಗೆಳೆತನದಿಂದ ನಡೆದುಕೊಳ್ಳುವ ರೀತಿಯು ಒಳ್ಳೆಯತನದಿಂದ ಕೂಡಿರಬೇಕು. ವ್ಯಕ್ತಿಯು ಕೆಟ್ಟ ಕೆಲಸವನ್ನು ಮಾಡಬಾರದು. ಜೀವನದ ಉದ್ದಕ್ಕೂ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ಬಾಳುವುದನ್ನೇ ವೃತದಂತೆ ಆಚರಿಸಬೇಕು. ವಚನ ಸಾಹಿತ್ಯ ಕಾಲಘಟ್ಟದಲ್ಲಿ ಮಹಾಮನೆಯ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ತೀಡಿ ಎಲ್ಲರನ್ನು ಸಮಾನತೆಯಿಂದ ಕಾಣುತ್ತಾ ಮೇಲ್ವರ್ಗದಿಂದ ತಳ ಸಮುದಾಯದವರೆಗಿನ ಎಲ್ಲ ಜನರನ್ನು ಒಟ್ಟುಗೂಡಿಸಿ ವಚನಗಳನ್ನು ರಚಿಸಿ ಹಾಡುತ್ತಿದ್ದರು. ಶಿವನೆಂಬರು ವೇದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ ವೇದ ಪ್ರಿಯ ಶಿವನಲ್ಲವಯ್ಯ ವೇದವನೋದಿದ ಬ್ರಹ್ಮನ ಶಿರವು ಹೋಯಿತು ನಾದ ಪ್ರಿಯನೂ ಅಲ್ಲ ನಾದ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ ತಡಿಗೆಯ ಮಾಡಯ್ಯ ಎನ್ನ ಶಿರವ ಸೋಲೆಯ ಮಾಡಯ್ಯ ಎನ್ನ ನರವ ತಂದಿಯ ಮಾಡಯ್ಯ ಎನ್ನ ಬೆರಳ ಕಡ್ಡಿಯ ಮಾಡಯ್ಯ ಅತೀಸರಾಗವ ಹಾಡಯ್ಯ ಕೂಡಲ ವೃತ್ತಿ ಬಾಜಿಸು ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ
ಕಾಪಾಡಯ್ಯ ತಂದೆ. ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಎಳಸದಂತೆ ಇರಿಸು. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ನೋಡಿದರತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ. ವಿಶ್ವದ ಚಕ್ಷು ನೀನೇ ದೇವ, ವಿಶ್ವತೋಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ. ಕೂಡಲ ಸಂಗಮ ದೇವ, ದೇವ ಕೂಡಲ ಸಂಗಮ ದೇವ. ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ. ಕೂಡಲ ಸಂಗಮ ದೇವ, ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ. ಹಾಲಲ್ಲದ್ದು ನೀರಲ್ಲದ್ದು, ಹಾಲಲ್ಲದ್ದು ನೀರಲ್ಲದ್ದು. ನೋಡಿ ಕಣ್ಣು ದಣಿಯದು, ಹಾಡಿ ನಾಲಗೆ ದಣಿಯದು, ಇನ್ನೇವೆ ನಿನ್ನೇವೆ. ನಾನಿಮ್ಮ ಕೈಯಾರೆ ಪೂಜಿಸಿ ಮನ ದಣಿಯಲೊಲ್ಲದು, ಇನ್ನೇವೆ ನಿನ್ನೇವೆ. ಕೂಡಲ ಸಂಗಮ ದೇವಯ್ಯ, ನಿಮ್ಮ ಉದರವ ಬಗಿದಾನು ಹೋಗುವ ಭರವೇ ನಗೆ. ನಿಮ್ಮ ಉದರವ ಬಗೆಗಾನು ಹೋಗುವ ಭರವೇ ನಗೆ. ಹೊರಗೆ ಪೂಸಿಯೇವೆನಯ್ಯ, ಒಳಗೆ ಶುದ್ಧವಿಲ್ಲದನಕ. ಮಣಿಯ ಕಟ್ಟಿ ವಿನಯ್ಯ ಮನ ಮುಟ್ಟದನ್ನಕ. ಹೊರಗೆ ಪೂಸಿಯೇವೆನಯ್ಯ, ಒಳಗೆ ಶುದ್ಧವಿಲ್ಲದನಕ. ಮಣಿಯ ಕಟ್ಟಿ ವಿನಯ್ಯ ಮನ ಮುಟ್ಟದನ್ನಕ. ನೂರ ನೋದಿಯೇವೆನಯ್ಯ,
ಮೂಲಕ ಒಂದಿಷ್ಟು ವಚನಗಳ ಭಾವ ಹಾಗೂ ಅದರ ವಸ್ತು ವಿಶೇಷತೆಯನ್ನು ಅರ್ಥ ಮಾಡಿಕೊಂಡೆವು. ಅಂತೆಯೇ ವಚನಗಳು ಅಂದಿನ ಕಾಲಕ್ಕೆ ಮಾತ್ರ ಸೀಮಿತವಾಗಿರದೆ ಅವು ಕಾಲ, ಭಾಷೆ ಮತ್ತು ಸ್ಥಳಗಳನ್ನು ಮೀರಿ ಬೆಳೆದಿವೆ. ಅಂತಹ ವಚನಗಳನ್ನು ಗಮಕ ವಾಚನ ಮತ್ತು ವ್ಯಾಖ್ಯಾನದ ಮೂಲಕ ಸವಿಯೋಣ ಬನ್ನಿ. ಹನ್ನೆರಡನೇ ಶತಮಾನದಲ್ಲಿ ಬಾಳಿ ಬದುಕಿದ ಆಯ್ದಕ್ಕಿ ಲಕ್ಕಮ್ಮನ ಶಿವಶರಣರ ಶ್ರದ್ಧಾಭಕ್ತಿಯಾದ ಕುರಿತಾದ ಒಂದು ವಚನ ಹೀಗಿದೆ. ಭಕ್ತಿ ಅಂದ್ರೆ ಏನು ಗೊತ್ತಾ? ಅದು ಆಂತರ್ಯದ ಪ್ರಭಾವ. ಶಿವಭಕ್ತರು ಆಸೆ ಸಿಟ್ಟುಗಳನ್ನು ಇರ್ತವರು. ಲೋಕದ ಕೆಟ್ಟ ಗುಣಗಳೆಲ್ಲ ಸಾತ್ವಿಕರಾದ ಶಿವಶರಣರ ಭಕ್ತಿಯನ್ನು ಕೆಡ್ಸಕ್ಕಾಗಲ್ಲ ಅಂತ ಶಿವಭಕ್ತಿ ಮಹಿಮೆಯನ್ನು ಈ ವಚನದಲ್ಲಿ ಕೊಂಡಾಡಿದ್ದಾರೆ. ಅಲ್ಲ, ಎರಡು ಜೋಡಿಗಳಲ್ಲಿ ಕಾಲಿಟ್ಟು ಗುರಿಯ ತಲುಪಲು ಸಾಧ್ಯವಿಲ್ಲ. ಮನಸ್ಸಿನಲ್ಲಿ ಅಚಲವಾದ ಶ್ರದ್ಧೆಯನ್ನಿಟ್ಟು ಮುನ್ನಡೆಯಬೇಕೆಂದು ಈ ವಚನದ ಆಶಯವಾಗಿದೆ. ಲೋಕದಲ್ಲಿ ಸಾಧಕರು ಮತ್ತು ಬಾಧಕರು ಎಂಬ ಎರಡು ವರ್ಗವಿದೆ. ಸಜ್ಜನರ ಸಂಘವು ಹೆಜ್ಜೆಯನ್ನು ಸವಿದಂತೆ, ಹಾಗೆಯೇ ದುರ್ಜನರ ಸಂಘವು ಹೆಜ್ಜೆಯನ್ನು ಕಡಿದಂತೆ. ಕಲ್ಲು ಯಾವುದೇ ಬದಲಾವಣೆಗೆ ಒಳಪಡದ ಸ್ಥಾವರಕ್ಕೆ ಸಂಕೇತ. ಸಿಹಿಮೊಸರು ಶಿವಭಕ್ತರಂತೆ.
ಪ್ರತಿ ಹಂತದಲ್ಲೂ ಉತ್ತಮವಾಗುತ್ತಾ ಅತ್ಯುತ್ತಮವಾದ ತುಪ್ಪವಾಗಿ ಮಾರ್ಪಾಡುಗೊಳ್ಳುತ್ತದೆ. ಹಿರಿಯರನ್ನು ಅರಿತವರನ್ನು ಗೌರವಿಸುತ್ತಾ ಅನುಸರಿಸುವುದು ಸಾಮಾನ್ಯವಾದ ವಿಚಾರ. ಆದರೆ ಇಂದಿನ ಜನಾಂಗವು ಸ್ವಾರ್ಥ ಸಾಧನೆ, ವಂಚನೆ ಮುಂತಾದವುಗಳಲ್ಲಿ ದಿನ ಕಳೆಯುತ್ತಿರಬೇಕಾದರೆ ಧನಾತ್ಮಕ ಚಿಂತನೆಗಳ ಅಗತ್ಯತೆಯನ್ನು ಅಕ್ಕಮಹಾದೇವಿಯು ಈ ವಚನದಲ್ಲಿ ಒತ್ತಿ ಹೇಳುತ್ತಿದ್ದಾಳೆ. ಶಿವಶರಣರು ನಿರ್ಮಲವಾದ ನಿಜ ಭಕ್ತಿಯ ಭಾವಗಳನ್ನು ಹೊರಹಾಕುವ ವಚನಗಳೆಂದರೆ ಶಿವಶರಣರಲ್ಲೇ ಅತ್ಯಂತ ಆದರ್ಶ ವ್ಯಕ್ತಿತ್ವ ಹೊಂದಿದ್ದ ಜೇಡರ ದಾಸಿಮಯ್ಯನವರು ನಿಜ ಭಕ್ತಿಯು ಸ್ವತಃ ಶಿವನಿಗಿಂತಲೂ ದೊಡ್ಡದು ಎಂಬುದನ್ನು ಉಪಮೇಯದ ಮೂಲಕ ಸಾರುತ್ತಿದ್ದಾರೆ. ಶತಮಾನದ ಶಿವಶರಣ ಶರಣೀಯರ ಪಾಲಿಗೆ ದೇವರು ಎನ್ನುವ ಕಲ್ಪನೆ ಇಲ್ಲವೇ ನಂಬಿಕೆಯು ಕೇವಲ ಮರ ಅಥವಾ ಮಣ್ಣು ಇಲ್ಲವೇ ಕಲ್ಲಿನ ರೂಪದ್ದಾಗಿರಲಿಲ್ಲ. ಅವರ ದೇವರು ವ್ಯಕ್ತಿಯಲ್ಲಿ ಒಳ್ಳೆಯ ನಡೆನುಡಿಗಳನ್ನು ರೂಪಿಸಿಕೊಳ್ಳಲು ನೆರವಾಗುವ ಅರಿವಿನ ರೂಪದಲ್ಲಿತ್ತು. ಆದ್ದರಿಂದಲೇ ದೇವರನ್ನು ಪೂಜಿಸುವ ಎಲ್ಲ ಬಗೆಯ ಆಚರಣೆಗಳಿಗಿಂತಲೂ ಅರಿವನ್ನು ಮೂಡಿಸುವ ವಚನಗಳೇ ಮಿಗಿಲಾದದ್ದು ಎಂಬ ನಿಲುವನ್ನು ಹೊಂದಿದ್ದು ಅಂತಹ ಶಿವಶರಣರು ಶಿವನಿಗೆ ಸಲ್ಲಿಸುತ್ತಿದ್ದ ದಾಸ್ಯ ಭಾವದ ಭಕ್ತಿಯು ಶಿವನಿಗಿಂತಲೂ ಮಿಗಿಲಾದದ್ದು ಎಂದು ಈ ವಚನ ತಿಳಿಸುತ್ತದೆ. ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ. ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ. ಮಾಡುವ ನೀಡುವ ನಿಜ ಗುಣ ಉಳ್ಳಡೆ, ಮಾಡುವ ನೀಡುವ ನಿಜ ಗುಣ ಉಳ್ಳಡೆ. ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ, ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ. ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ. ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ. ಕೃತಕವಾಗಿ ತೋರಿಕೆಗಾಗಿ ಕೆಲಸ ಮಾಡಬಾರದು, ಬಲಗೈಯಲ್ಲಿ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರದು ಎಂಬ ಮಾತಿನಂತೆ ಯಾರು ತೋರಿಕೆ ಇಲ್ಲದೆ ಆಡಂಬರವಿಲ್ಲದೆ ಕೆಲಸ ಮಾಡುವರೋ ಅವರ ಮನಸ್ಸಿನಲ್ಲಿ ದೇವರು ಇರಬಯಸುತ್ತಾನೆ ಎಂದು ಭಕ್ತಿ ಭಂಡಾರ ಬಸವಣ್ಣನವರು ತಮ್ಮ ಈ ವಚನದ ಮೂಲಕ ಸಮಾಜಕ್ಕೆ ಕನ್ನಡಿ ಹಿಡಿದಿದ್ದಾರೆ. ರೇಖೆಗಳಲ್ಲ, ಅವುಗಳು ಮೂಡುವ ಜಾಗದಲ್ಲಿ ಒಂದೆಡೆಯೂ ಒಂದೊಂದು ಭಾವವನ್ನು ಹೊಂದಿರುತ್ತದೆ. ಅಂತಹ ಚಿತ್ರಗಳ ಮೂಲಕ ವಚನಗಳ ಭಾವವನ್ನು ಹೊರಹೊಮ್ಮಿಸಲು ಬರುತ್ತಿದ್ದಾರೆ ನಮ್ಮ ಚಿತ್ರತಂಡದವರು. ಕಲ್ಯಾಣವೆಂಬ ಪ್ರಣತಿಯಲ್ಲಿ ವಿರಸವೆಂಬ ತೈಲ ಬೆರೆದು, ಕಲ್ಯಾಣವೆಂಬ ಪ್ರಣತಿಯಲ್ಲಿ ವಿರಸವೆಂಬ ತೈಲ ಬೆರೆದು, ಆಚಾರವೆಂಬ ಬತ್ತಿಗೆ, ಆಚಾರವೆಂಬ ಬತ್ತಿಗೆ ಬಸವಲಿಂಗ ಜ್ಯೋತಿಯ ಮುಟ್ಟಿಸಲು, ಬಸವಲಿಂಗ ಜ್ಯೋತಿಯ ಮುಟ್ಟಿಸಲು
ಅಲ್ಲಮರ ಈ ವಚನವು ಅನುಭವ ಮಂಟಪದಲ್ಲಿ ಭಕ್ತಿ ಮತ್ತು ಭಕ್ತಿ ಭಂಡಾರಿ ಬಸವಣ್ಣನವರು ವಹಿಸಿದ ಪಾತ್ರದ ಕುರಿತು ಸಾರುತ್ತದೆ. ಜೇಡರ ದಾಸಿಮಯ್ಯನ ಒಂದು ವಚನದೊಂದಿಗೆ ರೇಖೆಗಳು ಮುಂದೆ ಸಾಗುತ್ತಿವೆ. ಭಕ್ತ ಮತ್ತು ಭಗವಂತನ ಬಾಂಧವ್ಯ ಬಹಳ ಗಾಢವಾದದ್ದು. ಅದು ಅಷ್ಟು ಗಟ್ಟಿಯಾಗಬೇಕಾದರೆ ಮೊದಲು ನಮ್ಮ ಜೀವನದಲ್ಲಿ ಒಂದಿಷ್ಟು ಸಂಕಷ್ಟಗಳನ್ನು ಸವಾಲುಗಳನ್ನು ಒಡ್ಡುತ್ತಾನೆ. ಅದಕ್ಕೆ ಉದಾಹರಣೆಯ ಉಪಮೇಯಗಳೇ ಈ ಮೇಲಿನ ವಚನ. ಬಸವಣ್ಣನವರ ವಚನಗಳ ಮೂಲಕ ರೇಖೆಗಳ ನಡುವಿನ ಬಣ್ಣಗಳು ಭಾವಗಳು ಆಯುತ್ತಿವೆ. ಸಿರಿವಂತರು ಶಿವಾಲಯವನ್ನೇ ನಿರ್ಮಿಸುವರು. ನಾ ಏನು ಮಾಡಲಿ, ನಾನು ಬಡವ. ಶಿವಾಲಯವನ್ನು ಮೂಡಿಸುವ ಭಾವ ಮೂಡಿದರೂ ಮಾಡಲಾಗದ ಸ್ಥಿತಿ. ಶಿವಾಲಯವಿದ್ದಲ್ಲಿಗೆ ಹೋಗಿ ಪೂಜಿಸುವ ಬದಲು ನನ್ನ ಕಾಲೇ ಕಂಬವಾಗಿ, ದೇಹವೇ ದೇಗುಲವಾಗಿ, ನನ್ನ ಶಿರವೇ ಬಂಗಾರದ ಕಳಶವಾಗಿ ನನ್ನೊಂದಿಗಿದೆ ಎಂದು ಈ ವಚನದಲ್ಲಿ ಹೇಳಲಾಗಿದೆ. ಆಡಂಬರ ಭಕ್ತಿಗಿಂತ ಆಂತರಿಕ ಭಕ್ತಿ ಭಾವ ಶ್ರೇಷ್ಠ. 11ನೇ ಶತಮಾನದ ಅಂಬಿಗರ ಚೌಡಯ್ಯ ಇವರು ಸಿರಿತನ ಮತ್ತು ಬಡತನದ ಕುರಿತು ಬರೆದ ವಚನ ಹೀಗಿದೆ. ಬಡತನಕ್ಕೆ ಉಂಬುವ ಚಿಂತೆ, ಉಡಲಾದರೆ ಉಡುವ ಚಿಂತೆ. ಬಡತನಕ್ಕೆ ಉಂಬುವ ಚಿಂತೆ, ಉಡಲಾದರೆ ಉಡುವ ಚಿಂತೆ. ಉಡಲಾದರೆ ಇಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ. ಇಡಲಾದರೆ ಹೆಂಡಿರ ಚಿಂತೆ, ಬಡತನಕ್ಕೆ ಉಂಬುವ ಚಿಂತೆ. ಉಡಲಾದರೆ ಉಡುವ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ. ಮಕ್ಕಳಾದರೆ ಬದುಕಿನ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ.
ವಚನಗಳ ಭಾವ ಮತ್ತು ರಾಗದೊಂದಿಗೆ ಮೂಡಿಸಲಾದ ಚಿತ್ರಗಳು ನಿಮ್ಮ ಮುಂದೆ ಸ್ವೀಕರಿಸಿ. ವಚನಗಳ ಭಾವದಿಂದ ಮೂಡಿದ ಚಿತ್ರಗಳನ್ನು ನೋಡಿದ್ದೀರಾ. ಈಗ ಇಂತಹ ಕೆಲವು ವಚನಗಳನ್ನು ರಾಗದ ಮೂಲಕ ಸವಿಯೋಣ ಬನ್ನಿ. ಲಂಚ ವಂಚನಗೆ ಕೈಯಾನದ ಭಾಷೆ, ಲಂಚ ವಂಚನಗೆ ಕೈಯಾನದ ಭಾಷೆ. ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ, ನಾನು ಕೈ ಮುಟ್ಟಿ ಎತ್ತಿದೆನಾದರೆ, ನಾನು ಕೈ ಮುಟ್ಟಿ ಎತ್ತಿದೆನಾದರೆ, ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ, ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಅದೇನು ಕಾರಣವೆಂದರೆ ನಿನಗಿದ ಭಿಕ್ಷೆಯಲ್ಲಿಪ್ಪೆನಾಗಿ, ನಿನಗಿದ ಭಿಕ್ಷೆಯಲ್ಲಿಪ್ಪೆನಾಗಿ. ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದೆನಾದರೆ, ನೀನಾಗಲೇ ಎನ್ನ ನರಕದಲ್ಲಿ ಅದ್ದಿ, ನೀನಾಗಲೇ ಎನ್ನ ನರಕದಲ್ಲಿ ಅದ್ದಿ. ನೀನೆದ್ದು ಹೋಗ ಶಂಭುಜಕ್ಕೇಶ್ವರ, ಶಂಭುಜಕ್ಕೇಶ್ವರ, ಶಂಭುಜಕ್ಕೇಶ್ವರ. 11ನೇ ಶತಮಾನದ ವಚನಕಾರರಲ್ಲಿ ಸೊಲ್ಲಾಪುರದಲ್ಲಿ ಜನಿಸಿದ ಒಬ್ಬ ವಚನಕಾರ ಸಿದ್ದರಾಮ. ಅವರ ಒಂದು ವಚನ ಹೀಗಿದೆ: ವಾಚಿಸಿ ಅನುಭವಿಯಾಗದವ ಪಿಶಾಚಿಯೋ, ವಾಚಿಸಿ ಅನುಭವಿಯಾದವ, ವಾಚಿಸಿ ಅನುಭವಿಯಾದವ ಪಂಡಿತನಯ್ಯ. ವಿದ್ಯೆಯೆಂಬುದು, ವಿದ್ಯೆಯೆಂಬುದು ಅಭ್ಯಾಸಿಕನ ಕೈವಶ, ಅಭ್ಯಾಸಿಕನ ಕೈವಶ. ಅವಿದ್ಯೆಯೆಂಬುದು, ಅವಿದ್ಯೆಯೆಂಬುದು ಸರ್ವರಲ್ಲಿ ವಶ. ವಿದ್ಯಾ ಅವಿದ್ಯೆಯ ನರಿತು, ವಿದ್ಯಾ ಅವಿದ್ಯೆಯ ನರಿತು ಜಗದ್ವೈದ್ಯನಾಗಬಲ್ಲಡೆ, ಜಗದ್ವೈದ್ಯನ್ ಆಗಬಲ್ಲಡೆ, ಜಗದ್ವೈದ್ಯನಾಗಬಲ್ಲಡೆ. ಮಹಾಪಂಡಿತ ನೋಡ, ಮಹಾಪಂಡಿತ ನೋಡ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಆ ಆ ಆ ಆ ಆ. 11ನೇ ಶತಮಾನದ ಚನ್ನಬಸವಣ್ಣ ಭಕ್ತಿ ಭಂಡಾರಿ ಬಸವಣ್ಣನ ಸೋದರಳಿಯ. ಕೂಡಲ ಸಂಘ ಚೆನ್ನಯ್ಯ ಎಂಬ ಅಂಕಿತನಾಮದಿಂದ ಬರೆಯುವ ಇವರ ನಡೆನುಡಿಯ ಕುರಿತಾದ ವಚನ ಹೀಗಿದೆ: ನಿಷ್ಠೆಯುಳ್ಳ ತಂಗೆ ನಿತ್ಯ ನೇಮದ ಹಂಗೆ,
12ನೇ ಶತಮಾನದ ಶಿವಶರಣೆಯರಲ್ಲಿ ಒಬ್ಬರಾದ ಸತ್ಯಕ್ಕ. ಇವರು ಇಲ್ಲಿಯೇ ಸಮೀಪದ ಶಿರಾಳಕೊಪ್ಪದವರು. ಶಿವಭಕ್ತರ ಮನೆಯಂಗಳದ ಕಸಗೂಡಿಸುತ್ತಾ ವಚನಗಳನ್ನು ರಚಿಸಿದ್ದಾರೆ. ಇವರ ಒಂದು ವಚನವನ್ನು ಕೇಳೋಣ ಬನ್ನಿ. ವಚನವನ್ನು ಕೇಳಿದ್ದೀರಾ? ಈಗ ಇಂತಹ ವಚನಗಳನ್ನು ನಾಟಕದ ಮೂಲಕ ಕಟ್ಟಿ ವಚನ ಮತ್ತು ವಚನ ಭಾವದ ಚರ್ಚೆ ಮಾಡುತ್ತಾ ನಿಮ್ಮನ್ನು ವಿಷಯಗಳ ಆಲೋಚನೆಯತ್ತ ಕರೆದುಕೊಂಡು ಹೋಗಲು ಬರುತ್ತಿದ್ದಾರೆ. ಸರ್ವಜ್ಞನ ಪರಿಚಯ ಇದೆ ಅಲ್ವಾ? ನಮ್ಮ ಸರ್ವಜ್ಞ ಒಂದೇ ಸ್ಥಳದಲ್ಲಿ ನಿಲ್ಲದೆ ಸದಾ ಸಂಚರಿಸುತ್ತಾ ಸಮಾಜದ ಎಲ್ಲ ಬಗೆಯ ಅಂಕು ಡೊಂಕುಗಳನ್ನು ಓರೆ ಹಚ್ಚಿ ಅದಕ್ಕೊಂದು ಪರಿಹಾರ ಕೊಡುತ್ತಾ ತಮ್ಮ ವಚನಗಳಲ್ಲಿ ಸರಳವಾಗಿ ಬಿಡಿಸಿಟ್ಟಿದ್ದಾರೆ. ಹೌದು, ಸರ್ವಜ್ಞನ ವಚನಗಳು ತುಂಬಾ ಸರಳವಾಗಿದ್ದು ಜನಸಾಮಾನ್ಯರಿಗೆಲ್ಲ ಸುಲಭವಾಗಿ ಅರ್ಥ ಆಗತ್ತೆ. ಸರ್ವಜ್ಞನ ತ್ರಿಪದಿಗಳು ಜನರ ಬಾಯಲ್ಲಿ ಗಾದೆ ಮಾತುಗಳಾಗಿ ನೆಲೆ ನಿಂತಿವೆ. ನಮ್ಮ ಸರ್ವಜ್ಞ ಕನ್ನಡ ನಾಡಿನ ಕವಿಗಳಲ್ಲಿ ಉನ್ನತ ಸ್ಥಾನವನ್ನು ಪಡೆದಿದ್ದಾನೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ಎಲ್ಲ ವಿಷಯಗಳು ಇವನ ತ್ರಿಪದಿಯಲ್ಲಿ ಅಡಕವಾಗಿವೆ. ಹೌದೌದು, ತ್ರಿಪದಿಗಳೆಂದರೆ 3 ಸಾಲಿನ ಪದ್ಯ. ಸರ್ವಜ್ಞ ಎಂದರೆ ಸಂಸ್ಕೃತದಲ್ಲಿ ಎಲ್ಲವನ್ನು ತಿಳಿದವ ಎನ್ನಲಾಗಿದೆ. ಈತ ಮತ್ತು ಈತನ ಜೀವನದ ಬಗ್ಗೆ ಹೆಚ್ಚೇನು ತಿಳಿದು ಬಂದಿಲ್ಲ. ಆದರೆ ಇತರ ಲೇಖಕರು ಈ ಬಗ್ಗೆ ಮಾಡಿರುವ ಪ್ರಸ್ತಾಪಗಳಿಂದ ಮತ್ತು ಈತನ ಭಾಷಾ ಪ್ರಯೋಗದಿಂದ ಈತನು ಸರಿಸುಮಾರು 16ರಿಂದ 17ನೇ ಶತಮಾನದ ಆದಿಭಾಗದವನೆಂದು ಹೇಳಲಾಗುತ್ತದೆ. ಪ್ರಾಯಶಃ ಪುಷ್ಪದತ್ತ ಇವನ ನಿಜನಾಮವಾಗಿರಬೇಕು. ಸರ್ವಜ್ಞ ಇವರ ಕಾವ್ಯನಾಮವಾಗಿದೆ. ಈ ರೀತಿಯಾಗಿ ಇವರ ಒಂದು ವಚನ ಹೀಗಿದೆ: ದಾನ ಭಕ್ತಿಗಳಲ್ಲಿ ನಾನು ಮರೆದಿರಬೇಕು, ದಾನ ಭಕ್ತಿಗಳಲ್ಲಿ ನಾನು ಮರೆದಿರಬೇಕು. ನಾನೆಂಬ ರೋಗ ನೀಗಿದರೆ ಗುರುಬೋಧೆ ತಾನೇ ಫಲಿಸುವುದು ಸರ್ವಜ್ಞ. ಗುರುಬೋಧೆ ತಾನೇ ಫಲಿಸುವುದು ಸರ್ವಜ್ಞ. ನಿಜ. ಹೌದೌದು. ದಾನ, ಭಕ್ತಿ, ಧರ್ಮ ಮೊದಲಾದಲ್ಲಿ ನಾನೆಂಬ ಅಹಂಕಾರ ಇರಬಾರ್ದು. ಮನುಷ್ಯನು ತನ್ನಲ್ಲಿ ನಾನು ಎಂಬ ಗರ್ವದ ರೋಗದಿಂದ ಪಾರಾದ್ರೆ ಅವನಿಗೆ ನಿಜವಾದ ಗುರುಬೋಧೆ. ಇವರ ಒಂದು ವಚನ ವಿಷಯಾಸಕ್ತಿ ಬಗ್ಗೆ ಇದೆ ಅಲ್ವಾ? ಹೌದೌದು. ಆ ವಚನ ಹೀಗಿದೆ: ಹಸಿಯ ಸಮಿದೆಯ ತಂದು ಹೊಸೆತರುಂಟೆ ಕಿಚ್ಚು, ವಿಷಯಂಗಳುಳ್ಳ ಮನುಜಂಗೆ ಗುರುಕರಣ ವಶವರ್ತಿಯವುದೇ ಸರ್ವಜ್ಞ. ಗುರುಕರಣ ವಶವರ್ತಿಯವುದೇ ಸರ್ವಜ್ಞ. ನಿಜ. ಹಸಿಯ ಅರಳಿಯ ಮರದ ಕಟ್ಟಿಗೆ ತುಂಡುಗಳನ್ನು ತಂದು ಅವುಗಳನ್ನು ಒಂದಕ್ಕೊಂದನ್ನು ಚೆನ್ನಾಗಿ ಉಜ್ಜಿದರೆ ಬೆಂಕಿ ಉತ್ಪನ್ನವಾಗುತ್ತದೆಯೇ? ಸಾಧ್ಯವೇ ಇಲ್ಲ. ಎಂದಿಗೂ ಆಗಲಾರದು. ಅಲ್ಲ, ಇದನ್ನೇ ಕೇಳ್ತಿದ್ದೀರಾ ಇವಾಗ? ಅಂದ್ರೆ ಅರಿಷಡ್ ವರ್ಗಗಳನ್ನು ತನ್ನೊಳಗೆ ತುಂಬಿಕೊಂಡಿರುವ ಮನುಷ್ಯನಿಗೆ ಗುರುಕರುಣ ಎಂದಿಗೂ ಆಗೋದಿಲ್ಲ. ಅಂದ್ರೆ ಅವನ ಮನಸ್ಸಿಗೆ ಯಾವತ್ತೂ ಹಿಡಿಸೋದಿಲ್ಲ. ಇವರ ಇನ್ನೊಂದು ವಚನ ತಿಳಿಯೋಣವೇ? ಕೊಟ್ಟದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಕೊಟ್ಟದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಕೊಟ್ಟಿದ್ದು ಕೆಟ್ಟಿತನ ಬೇಡ, ಮುಂದೆ ಕಟ್ಟಿಹುದು ಬುದ್ಧಿ ಸರ್ವಜ್ಞ. ಮುಂದೆ ಕಟ್ಟಿಹುದು ಬುದ್ಧಿ ಸರ್ವಜ್ಞ. ಆಹಾ, ಎಂಥ ವಚನವಿದು! ಹೌದು. ಕೈ ಎತ್ತಿ ದಾನ ಕೊಟ್ಟಿದ್ದು ತನಗೆ, ಆದ್ರೆ ಹಾಗೆ ಇರಲಿ ಅಂತ ಮುಚ್ಚಿಟ್ಟಿದ್ದು ಪರರಿಗೆ. ದಾನ ಕೊಟ್ಟು ಕೆಟ್ಟೆ ಅಂತ ಯಾವತ್ತೂ ಹೇಳಬಾರ್ದು. ಒಮ್ಮೆ ಕೊಟ್ಟ ದಾನ ಮುಂದೆ ನಮಗೆ ಕಟ್ಟಿಟ್ಟ ಬುತ್ತಿ ಅಂತೆ ಉಪಯೋಗಕ್ಕೆ ಬರುತ್ತೆ. ಒಬ್ರಿಗೆ ಒಂದು ಅನ್ನ ಕೊಟ್ರೆ ಆ ಪುಣ್ಯ ನಮ್ಮನ್ನ ಸದಾಕಾಲ ಕಾಯ್ತದೆ ಅಲ್ವೇ? ಹೌದೌದು. ಈ ರೀತಿಯಾಗಿ ಇನ್ನೊಬ್ಬ ವಚನಕಾರರಾದ ಜೇಡರ ದಾಸಿಮಯ್ಯನವರು ತಮ್ಮ ವಚನದಲ್ಲಿ ಭಕ್ತಿಯ ಕುರಿತು ಹೇಳ್ತಾರೆ. 11ನೇ ಶತಮಾನದ ಹಿರಿಯ ಶಿವಶರಣ. ಯಾದಗಿರಿ ಸಮೀಪದ ಮುದೇನೂರಿನವನು ದಾಸಿಮಯ್ಯ. ರಾಮನಾಥ ಎಂಬ ಕಾವ್ಯನಾಮದಿಂದ ರಚಿಸಿರೋ ಇವರ 150 ವಚನಗಳು ಸಿಕ್ಕಿರೋದು ನಮ್ಮ ಪುಣ್ಯವೇ ಸರಿ. ನಮ್ಮ ಪುಣ್ಯವೇ ಸರಿ. ಸರಳ ಮತ್ತು ನೇರ ನಿರೂಪಣೆಯಿಂದ ಕೂಡಿರುವ ದಾಸಿಮಯ್ಯನವರ ವಚನಗಳು ಸಾಮಾಜಿಕ ಮೌಲ್ಯವನ್ನು ಹೊಂದಿರುವುದಕ್ಕೆ ಜನಸಾಮಾನ್ಯವಾಗಿವೆ. ಹಾಗಾದ್ರೆ ಭಕ್ತಿ ಅಂದ್ರೆ ಏನು? ತಡೀರಿ, ಇವರ ಈ ವಚನದಲ್ಲಿ ಭಕ್ತಿಯನ್ನು ವಿವರಿಸಿದ್ದಾರೆ.
ಹರಿದ ಗೋಣಿಯಲೊಬ್ಬ ಕಳವೆಯ ತುಂಬಿ, ಹರಿದ ಗೋಣಿಯಲೊಬ್ಬ ಕಳವೆಯ ತುಂಬಿ, ಇರುಳೆಲ್ಲ ನಡೆದನ ಸುಂಕ ಕಂಜಿ, ಇರುಳೆಲ್ಲ ನಡೆದನ ಸುಂಕ ಕಂಜಿ, ಕಳವೆಯೆಲ್ಲ ಹೋಗಿ ಬರಿಗೋಣಿ ಉಳಿದಿತ್ತು, ಕಳವೆಯೆಲ್ಲ ಹೋಗಿ ಬರಿಗೋಣಿ ಉಳಿದಿತ್ತು. ಅಳಿಮನದವನ ಭಕ್ತಿ ಇಂತಾಯ್ತೋ ರಾಮನಾಥ, ಅಳಿಮನದವನ ಭಕ್ತಿ ಇಂತಾಯ್ತೋ ರಾಮನಾಥ. ಹೌದು, ನಿಜ. ಒಬ್ಬ ಮನುಷ್ಯ ತನ್ನ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಯನ್ನ ಹೊಂದಿ ಹೊರ ನೋಟಕ್ಕೆ ಒಳ್ಳೆಯವನಂತೆ ನಟಿಸ್ತಾ ಜನರನ್ನ ಸಮಾಜವನ್ನ ವಂಚಿಸಿದ್ರೆ ತನ್ನ ಜೀವನದಲ್ಲಿ ಏನನ್ನೂ ಗಳಿಸಲಾರನು. ಹೌದೌದು. ಕಟ್ಟ ಕಡೆಗೆ ತನ್ನ ಜೀವನದಲ್ಲಿ ತನ್ನಲ್ಲಿರುವುದನ್ನು ಸಹ ಕಳೆದುಕೊಳ್ತಾನೆ. ನಿಜ. ಕೊನೆಗೆ ಇತ್ತ ಒಳಿತನ್ನೂ ಮಾಡಲಾಗದೆ ಅತ್ತ ಕೆಟ್ಟದ್ದನ್ನೂ ಬಿಡಲಾಗದೆ ಅತ್ತಿತ್ತ ತೊಯ್ದಾಡುವ ಚಂಚಲ ಮನಸ್ಸಿನ ವ್ಯಕ್ತಿಯು ತನಗೆ ತಾನೇ ಹಾನಿಯನ್ನು ತಂದುಕೊಳ್ಳುತ್ತಾನೆ. ಹೌದಲ್ವಾ? ವಚನಗಳು ಸಾರ್ವಕಾಲಿಕ ಸತ್ಯಗಳನ್ನು ಒಳಗೊಂಡು ಅದು ಈ ಸಮಾಜವನ್ನು ತೀಡಿ ಸನ್ಮಾರ್ಗದಲ್ಲಿ ನಡೆಸಲು ಸಹಕಾರಿಯಾಗಿದೆ. ಸಾಹಿತ್ಯಗಳು ಕೇವಲ ನಮ್ಮ ಭಾವನೆಗಳನ್ನು ಮಾತ್ರವಲ್ಲ, ಅದು ಈ ಸಮಾಜಕ್ಕೆ ಸರಿಯಾದ ದಾರಿಯನ್ನು ತೋರಿಸುವ ಗುರಿ ಹೊಂದಿರುತ್ತವೆ ಎನ್ನುವುದಕ್ಕೆ ಈ ವಚನ ಸಾಹಿತ್ಯವೇ ಸಾಕ್ಷಿ. ಧನ್ಯವಾದ.